ಗೀತಾ ಮಹಾತ್ಮೆ. ಭಗವದ್ಗೀತೆಯಲ್ಲಿ ಮನುಷ್ಯ ಜೀವನದ ಒಂದು ಸಂಗ್ರಾಮವನ್ನು ಕಾಣಬಹುದು. ಇಲ್ಲಿ ನಮ್ಮ ಅಂತರಂಗದ ನಿರಂತರ ಹೋರಾಟದ ಚಿತ್ರಣವಿದೆ. ನಮ್ಮ ಹೃದಯ ರಂಗವೇ ಕುರುಕ್ಷೇತ್ರ. ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವ ಕೌರವರೂ ಇದ್ದಾರೆ. ಜೊತೆಯಲ್ಲೇ ನಮ್ಮನ್ನು ಎಚ್ಚರಿಸಿ ಸರಿದಾರಿ ತೋರಿಸಿಕೊಡುವ ಶ್ರೀಕೃಷ್ಣನೂ ಇದ್ದಾನೆ. ಭಗವದ್ಗೀತೆ ಕೇವಲ ಇತಿಹಾಸವಲ್ಲ, ಇದರಲ್ಲಿ ಮನಃಶಾಸ್ತ್ರದೊಂದಿಗೆ ಅಧ್ಯಾತ್ಮವೂ ಅಡಗಿದೆ. ನಮ್ಮ ನಿರಂತರ ಜೀವನದಲ್ಲಿ ಪಾಂಡವರಂತಹ ಗುಣ ಸ್ವಭಾವದವರಿಗಿಂತಲೂ ಕೌರವನಂತಹ ದುಷ್ಟ ಬುದ್ಧಿಗಳು ಇರುವಂತಹ ಸಂಭವವೇ ಹೆಚ್ಚು. ಗೀತೆ ಮಾನವನ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೈಗನ್ನಡಿ. ಸಮಾಜದಲ್ಲಿ ಶಿಷ್ಟರನ್ನು ಅನುಸರಿಸುವವರಿಗಿಂತ ದುಷ್ಟರನ್ನು ಅನುಸರಿಸುವವರೇ ಹೆಚ್ಚು. ಇದಕ್ಕೆ ಮಹಾಭಾರತ ಯುದ್ಧದಲ್ಲಿ ಸೇರಿದ ಅಕ್ಷೋಹಿಣಿ ಸೈನ್ಯಗಳೇ ಉದಾಹರಣೆ. ದುಷ್ಟರಾದ ಕೌರವರ ಬೆಂಬಲಕ್ಕೆ 11 ಅಕ್ಷೋಹಿಣಿ ಸೈನ್ಯಗಳಿದ್ದರೆ, ಶಿಷ್ಟರಾದ ಪಾಂಡವರ ಕಡೆಯಲ್ಲಿ ಕೇವಲ 7 ಅಕ್ಷೋಹಿಣಿ ಸೈನ್ಯಗಳು ಮಾತ್ರ. ಯುದ್ಧ ಸನ್ನದ್ಧನಾಗಿ ಬಂದ ಅರ್ಜುನ ಯುದ್ಧಕ್ಕೆ ಮೊದಲು ಯುದ್ಧಾಸಕ್ತಿಯಿಂದ ತಮ್ಮನ್ನು ಎದುರಿಸಲು ಬಂದಿರುವ ಕೌರವರನ್ನು ನೋಡಲು ಇಚ್ಛಿಸಿದ ಕಾರಣ ಸಾರಥಿಯಾದ ಶ್ರೀಕೃಷ್ಣ ಅವನ ರಥವನ್ನು ಎರಡೂ ಸೇನೆಯ ಮಧ್ಯೆ ತಂದು ನಿಲ್ಲಿಸುತ್ತಾನೆ. ಮನುಷ್ಯನ ಮನಸ್ಸಿನಲ್ಲಿ ಧೈರ್ಯವಿಲ್ಲದಿರುವಾಗ ಅವನ ಶರೀರವೂ ತೊಂದರೆಗೆ ಒಳಗಾಗುತ್ತದೆ. ಆಗ ಮನಸ್ಸು ಶರೀರದ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ. ಸಾಧಾರಣವಾಗಿ ಮನಸ್ಸು ಶರೀರವನ್ನು ನಿಯಂತ್ರಣದಲ್ಲಿಡುತ್ತದೆಯಾದರೂ ಸಾಧಕನಾದವನು ತನ್ನ ಶರೀರದ ಮೂಲಕ ಮನಸ್ಸನ್ನು ನಿಯಂತ್ರಣಕ್ಕೆ ಒಳಪಡಿಸುತ್ತಾನೆ. ಅರ್ಜುನನಿಗೆ ಈಗ ಮಾನಸಿಕ ದೌರ್ಬಲ್ಯದೊಂದಿಗೆ ಶರೀರವೂ ದುರ್ಬಲವಾಗತೊಡಗಿದೆ. ತನ್ನ ಗುರುಗಳು, ಹಿರಿಯರು ಮತ್ತು ಬಂಧು ಬಾಂಧವರು ವಿರೋಧಿ ಪಕ್ಷದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತದ್ದು ಕಂಡಾಗ ಅವನ ಬಾಯಿ ಒಣಗುತ್ತದೆ, ಗಾಂಡೀವ ಕೈಯಿಂದ ಜಾರುತ್ತದೆ, ಚರ್ಮ ಸುಡುತ್ತದೆ, ಸರಿಯಾಗಿ ನಿಂತುಕೊಳ್ಳುವ ಶಕ್ತಿಯೂ ಇಲ್ಲದಾಗುತ್ತದೆ. ವ್ಯಕ್ತಿಯೊಬ್ಬ ತಾನು ಯುದ್ಧದಲ್ಲಿ ಎದುರಾಳಿಯನ್ನು ಎದುರಿಸಬೇಕಾದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶಕ್ತಿಯುತನಾಗಿರಬೇಕು. ಅಲ್ಲಿ ಅವನು ಯಾವುದೇ ರೀತಿಯ ಮನೋದೌರ್ಬಲ್ಯಗಳಿಗೆ ಅಥವಾ ಗೊಂದಲಗಳಿಗೆ ಒಳಗಾಗದೆ ದೃಢ ಮನಸ್ಸಿನಿಂದ ಕರ್ಮ ಮಾಡಿದರೆ ಮಾತ್ರ ಅವನಿಗೆ ಜಯ ಸಾಧ್ಯ. ಅದಕ್ಕಾಗಿ ಮಾನಸಿಕವಾಗಿ ಕುಗ್ಗಿ ದುರ್ಬಲನಾದ ಅರ್ಜುನನಿಂದ ಧರ್ಮದ ಉತ್ಥಾನಕ್ಕಾಗಿ ಧರ್ಮಯುದ್ಧವನ್ನು ಮಾಡಿಸಲು ಗೀತೋಪದೇಶ ನೀಡಿದ್ದಾನೆ ಭಗವಂತ. ಹರಿ ಓಂ.